ಎಕ್ಸೈಸ್ 10.1 ಮಾಡೋಣ ಬನ್ನಿ. ಫಸ್ಟ್ ಕ್ವೆಶನ್ನು, ಟ್ರಾಫಿಕ್ ಸಿಗ್ನಲ್ ಇಂಡಿಕೇಟಿಂಗ್ ಸ್ಕೂಲ್ ಅಹೆಡ್ ಈಸ್ ಎನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ವಿತ್ ಸೈಡ್ ಎ. ಫೈಂಡ್ ದಿ ಏರಿಯಾ ಆಫ್ ಸಿಗ್ನಲ್ ಬೋರ್ಡ್ ಯೂಸಿಂಗ್ ಹೆರಾನ್ಸ್ ಫಾರ್ಮುಲಾ. ಇಫ್ ಇಟ್ಸ್ ಪೆರಿಮೀಟರ್ ಇಸ್ 180 ಸೆಂಟಿಮೀಟರ್, ವಾಟ್ ವಿಲ್ ಬಿ ದಿ ಏರಿಯಾ ಆಫ್ ದ ಸಿಗ್ನಲ್ ಬೋರ್ಡ್? ಸೊ ಒಂದು ಕ್ಲೂ ಕೊಟ್ಟಿದ್ದಾನೆ. ಏನು ಅಂದರೆ ಪೆರಿಮೀಟರು 180 ಅಂತ ಹೇಳಿದ್ದಾನೆ. ಪೆರಿಮೀಟರ್ ಅಂದರೆ ಸುತ್ತಳತೆನ 180 ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ನಮಗೆ ಸೈಡಿಗೆ ಎ ಅಂತ ಹಾಕ್ಕೊಳ್ಳಿ ಅಂತ ಹೇಳಿದ್ದಾನೆ. ಸೊ 3 ಸೈಡ್ ಇರುತ್ತೆ ಟ್ರಯಾಂಗಲ್ಗೆ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ 3 ಸೈಡ್ ಇದೆ. ಯಾವುದೇ ಟ್ರಯಾಂಗಲ್ ಆಗಲಿ 3 ಕಡೆನೇ ಇರುತ್ತೆ. ಇವಾಗ ಇಲ್ಲಿ ಒಂದು ಸೈಡು, ಇದೊಂದು ಸೈಡು, ಇದೊಂದು ಸೈಡು. ಸೊ ಇವಾಗ 180 3 ಅಲ್ವಾ, 3a ಈಕ್ವಲ್ಸ್ 180. a ಈಕ್ವಲ್ಸ್ 180 by 3. a ಈಕ್ವಲ್ಸ್ 60. ಕರೆಕ್ಟಾ? 3 1s 360s. ಗೊತ್ತಾಯ್ತಾ ಇಲ್ಲಿವರೆಗೂ? ಇದು ಎ ಬಂತು ನಮಗಿವಾಗ, ಅಂದರೆ ಒಂದು ಸೈಡದು ಬಂತು. 3 ಈಕ್ವಲ್ ಅಂತಂದರೆ ಇಲ್ಲಿ 60 60 60 180 ಆಯಿತಾ? ಇವಾಗ ಹೆರಾನ್ಸ್ ಫಾರ್ಮುಲಾಗೆ ಹೋಗೋಕ್ಕೂ ಮುಂಚೆ ನಾವು ಎಸ್ ಕಂಡುಹಿಡ್ಕೋಬೇಕು. ಎಸ್ ಅಂದರೆ ಏನು? ಸೆಮಿ ಪೆರಿಮೀಟರ್ ಕಂಡುಹಿಡ್ಕೊಂಡ್ರೆ ಇಲ್ಲಿ ಫಾರ್ಮುಲಾಲ್ಲಿ ಬರಿಬೋದು. ಸೊ ಎಸ್ ಕಂಡುಹಿಡ್ಕೊಳ್ಳೋಣ ಈಗ. ಎಸ್ ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಈಗ ಇಲ್ಲಿ ಮೂರೂ ಸೈಡು ಎ ಈಕ್ವಲ್ಸ್ ಬಿ ಈಕ್ವಲ್ಸ್ ಸಿ ಅಂತ ಹೇಳಿದ್ದಾನೆ. 3ಕ್ಕೂ ಏನೇ ಹಾಕ್ಕೊಳ್ಳಿ ಅಂತಲೇ ಹೇಳಿದ್ದಾನೆ. ಸೊ 3ಕ್ಕೂ ಎ ಹಾಕ್ಕೊಂಡಾಗ 60 + 60 + 60 by 2 ಅಂದರೆ 180 by 2. ಅರ್ಧ ಮಾಡಿದಾಗ 90 ಬಂತು. ಕರೆಕ್ಟಾ? ನಮಗೆ ಎಸ್ ಈಕ್ವಲ್ಸ್ 90 ಬಂತು. ಈಗ ಫಾರ್ಮುಲಾ ಹಾಕ್ಕೊಳ್ಳೋಣ. ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ಸ್ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಸರಿನಾ? ಈಗ ಒಂದೊಂದನ್ನೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಸ್ ಸಿಕ್ಕಿದೆ ಅಲ್ವಾ, 90. ಕರೆಕ್ಟಾ? ಇದೆಲ್ಲ ರೂಟ್ ಒಳಗೆ ಬರಬೇಕು. ಮತ್ತು 90 ಮೈನಸ್ ಎ ಬಂದು 60. 90 ಮೈನಸ್ ಬಿನೂ ಎ ಅಂತಲೇ ಬಂದಿದೆ, ಅದರಿಂದ 60. ಮತ್ತು 90 ಮೈನಸ್ ಸಿ ಅಂದರೆ ಸಿನೂ ಎನೇ, ಅದಕ್ಕೆ 60. ಸರಿನಾ? ಅರ್ಥ ಆಗ್ತಿದೆಯಾ? ಇವಾಗ 90 ಹಾಗೆ ಇಟ್ಕೋತೀನಿ. ಇಂಟು 90ಲಿ 60 ಹೋದರೆ 30 ಇಂಟು 30 ಇಂಟು 30. ಈ ಸಮ್ಮಲ್ಲಿ 30 30 30ನೇ ಬಂದಿದೆ. ಸೊ ನಮಗಿವಾಗ ಇದರದ್ದು ಚಿಕ್ಕದಾಗಿ ಮಾಡ್ಕೊಳ್ಳೋಣ, ಯಾವ್ಯಾವ ಟೇಬಲಲ್ಲಿ ಹೋಗುತ್ತೆ ಅಂತ. 90ಗೆ 2 ಇಂದ ಮಾಡೋಣ. 2 45s 3 ಇಂದ ಮಾಡೋಣ. 3 1s 3, 3 5s 15. ಮತ್ತು 3 ಇಂದ ಮಾಡಿದ್ರೆ 3 5s 5 1s. ಸೊ 90ನ ಸ್ಪ್ಲಿಟ್ ಮಾಡ್ಕೊತ ಹೋಗ್ತಿದ್ದೀನಿ. 2 ಇಂಟು 3 ಇಂಟು 3 ಇಂಟು 5. ಆಯಿತಾ? ಈಗ ನಾನು 30ಗೆ ಮಾಡ್ಕೋತೀನಿ. ಯಾಕೆ ಅಂದರೆ ನಾನು ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರ್ ರೂಟಿಂದ ತೆಗಿಬೇಕು. ಅದಕ್ಕೋಸ್ಕರ 3 ಇಂದ ಇಲ್ಲ 2 ಇಂದನೇ ಮಾಡ್ತೀನಿ. 2 15s 3 5s 5 1s. 130ಗೆ ಇದು 2 ಇಂಟು 3 ಇಂಟು 5. ಇನ್ನೊಂದು 30ಗೆ 2 ಇಂಟು 3 ಇಂಟು 5. ಇನ್ನೂ ಒಂದು 30ಗೆ 2 ಇಂಟು 3 ಇಂಟು 5. ಕರೆಕ್ಟಾ? ಇವಾಗ ಏನು, ಒಂದೇ ಥರ ಎರಡು ಇರೋದನ್ನು ಹೊರಗೆ ಇಟ್ಕೋಬೋದು. ಅಂದರೆ ಇದು ಸ್ಕ್ವೇರ್ ಆಗಿದ ತಕ್ಷಣ ಸ್ಕ್ವೇರ್ ರೂಟಿಂದ ಹೊರಗೆ ಬರುತ್ತೆ. ಅರ್ಥ ಆಯ್ತಾ? ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ. ಸೊ ಒಂದೇ ಒಂದು 2 ಇಟ್ಕೊಳ್ಳೋಣ ಹೊರಗೆ. ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ, ಒಂದು 3 ಹೊರಗೆ ಹಾಕ್ಕೊಳ್ಳೋಣ. ಇಲ್ಲೊಂದು 5 ಇದೆ, ಇಲ್ಲೊಂದು 5 ಇದೆ, ಒಂದು 5 ಹೊರಗೆ ಹಾಕ್ಕೊಳ್ಳೋಣ. ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ, 3 ಹೊರಗೆ ಹಾಕ್ಕೊಳ್ಳೋಣ. ಹಿಂಗೆ ನೋಡ್ಕೊತ ಬನ್ನಿ. ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ, 2 ಹೊರಗೆ ಹಾಕ್ಕೊಳ್ಳೋಣ. ಇಲ್ಲೊಂದು 5 ಇದೆ, ಇಲ್ಲೊಂದು 5 ಇದೆ, 5 ಹೊರಗೆ ಬಂತು. ಇದೊಂದು 3 ಮಾತ್ರ ಹಾಗೆ ಉಳಿದೋಯ್ತು. ಅದನ್ನು ಹಾಗೆ ಇಟ್ಕೊಳ್ಳೋಣ. ಕ್ಯಾನ್ಸಲ್ ಏನು ಮಾಡೋದು ಬೇಡ, ಹಾಗೆ ಇಟ್ಕೊಳ್ಳೋಣ. ಈಗ
2 3s are 6, 6 5s are 30, 33s are 90, 92s are 180, 185s are 180 into 5. 0 ಹಾಗೆ ಇರಲಿ. 5 4 8s are 40, 4 5 ones are 5, 6 7 8 9, 900. 900 ರೂಟ್ 3. ಇದೇನು ಸೆಂಟಿಮೀಟರಾ ಮೀಟರಾ? ಅವ್ನು ಕೊಟ್ಟಿರೋದು ಸೆಂಟಿಮೀಟರ್ ಅಂದಿದ್ದಾನೆ. ನಾವು ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಅಲ್ವಾ, ಸ್ಕ್ವೇರ್ ಹಾಕ್ಕೋಬೇಕು. ಇದು ಆನ್ಸರ್.